ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಟಾರ್ಗೆಟ್ 1,000 ಪ್ರಶ್ನೆಗಳ ಒಂದು ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ದಿನಾಲೂ 20 ಕ್ವಶನು, ಎಷ್ಟು ದಿನ 50 ದಿನ ಒಂದು ಟಾರ್ಗೆಟ್ ಹಾಕೊಂಡಿವಿ. ಈಗಾಗಲೇ 4 ವಿಡಿಯೋ ಕಂಪ್ಲೀಟ್ ಆಗಿವೆ ಸ್ನೇಹಿತರೆ, ಅಂದರೆ 80 ಕ್ವಶನ್ ಕಂಪ್ಲೀಟ್ ಆಗಿವೆ. ಇವತ್ತಿನ ದಿವಸ 5ನೇ ವಿಡಿಯೋ ಮಾಡೋಣ ಸ್ನೇಹಿತರೆ. ನಮ್ಮ ವಿಡಿಯೋನ ಕೊನೆ ತನಕ ನೋಡಿರಿ. ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಏನಪ್ಪ ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ಡ್ಯಾಶ್ ಅವರು ಭಾರತದ ಒಬ್ಬ ಖ್ಯಾತ ಸಿತಾರ್ ವಾದಕರಾಗಿದ್ದಾರೆ. ಡ್ಯಾಶ್ ಅವರು ಭಾರತದ ಒಬ್ಬ ಖ್ಯಾತ ಸಿತಾರ್ ವಾದಕರಾಗಿದ್ದಾರೆ. ಒಂದು 4 ಆಪ್ಷನ್ ಕೊಟ್ಟಿದ್ದಾನೆ. 4 ಜನ ಪ್ರಸಿದ್ಧ ಕಲಾವಿದರು ಅಥವಾ ಒಂದು ಕಲೆಯಲ್ಲಿ ಪ್ರಸಿದ್ಧ ಪಡೆದಂಥ ವ್ಯಕ್ತಿಗಳು. ಬಟ್ ಇದರಲ್ಲಿ ಸಿತಾರನ್ನು ಒಂದು ವಾದ್ಯವನ್ನು ನುಡಿಸುವುದರಲ್ಲಿ ಯಾರು ಪ್ರಸಿದ್ಧರಾಗಿದ್ದಾರೆ ಅಂದ್ರೆ ಕೊಟ್ಟಿರುವ ಒಂದ್ಸಲ ಯಾವುದು ಆಪ್ಷನ್ 2 ಇದೆಯಲ್ಲ, ಪಂಡಿತ್ ರವಿಶಂಕರ್ ಅವರು. ಪಂಡಿತ್ ರವಿಶಂಕರ್ ಅವರು ಈ ಸಿತಾರ್ ವಾದ್ಯ ಇದೆಯಲ್ಲ, ಈ ವಾದ್ಯವನ್ನು ನುಡಿಸುವುದರಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಒಬ್ಬ ಭಾರತದ ಕಲಾವಿದರು ಅಂತ ಹೇಳ್ತೀವಿ. ಯಾರು? ಪಂಡಿತ್ ರವಿಶಂಕರ್. ಇವರು ಯಾವ ವಾದ್ಯಕ್ಕೆ ಸಂಬಂಧಿಸಿದವರು? ಸಿತಾರ್ ಅಂತೇಳಿ ನಾವು ಹೇಳಬೇಕಾಗುತ್ತದೆ. ಇನ್ನು ಪ್ರಮುಖ ವಾದ್ಯಗಳು ಮತ್ತು ವಾದಕರು. ನಾವು ಸೆಂಟ್ರಲ್ ಗೌರ್ಮೆಂಟ್ನ ಯಾವುದೇ ಒಂದು ಪರೀಕ್ಷೆಯಲ್ಲಿ ಕಂಪಲ್ಸರಿಯಾಗಿ ಒಂದು ಪ್ರಶ್ನೆ ಅಂತರೂ ಈ ಪ್ರಮುಖ ವಾದ್ಯಗಳ ಮೇಲೆ ವಾದ್ಯಕರ ಮೇಲೆ ಕೇಳ್ತಾ ಇರ್ತಾನೆ. ಹಾಗಾಗಿ ನಾವು ನೋಡ್ಕೊತಿರ್ಬೇಕು. ಮೊದಲನೇದಾಗಿ ಯಾರು? ಬಿಸ್ಮಿಲ್ಲಾ ಖಾನ್ ಅವರು. ಇವ್ರ ಮೇಲೆ ಎಷ್ಟು ಸಲ ಪ್ರಶ್ನೆ ಕೇಳಿದಾನೋ ಎಲ್ಲ ಎಕ್ಸಾಮ್ನಲ್ಲಿ ಬಂದು ಹೋಗಿದೆ ಪ್ರಶ್ನೆ. ಇವರು ಯಾವ ವಾದ್ಯವನ್ನು ನುಡಿಸುವುದರಲ್ಲಿ ಪ್ರಸಿದ್ಧರಂದ್ರದು ಶಹನಾಯಿ ಅಂತ ಕರಿತೀವಿ. ಇನ್ನು ಜಾಕೀರ್ ಹುಸೇನ್ ಅವರು, ಇತ್ತೀಚೆಗೆ ನಿಧನರಾದರು ಜಾಕೀರ್ ಹುಸೇನ್. ಇವರು ಒಂದು ಯಾವ ವಾದ್ಯ ಅಂದ್ರೆ ತಬಲಾ ವಾದ್ಯ ಅಂತ ಕರಿತೀವಿ. ಇನ್ನು ನಾದಸ್ವರಂ, ಇವರು ಯಾವ ವಾದ್ಯ ಅಪ್ಪ ಅಂದ್ರೆ ರಾಜರತ್ನ ಪಿಳ್ಳೆಯವರು ಯಾವ ವಾದ್ಯ? ನಾದಸ್ವರಂ ವಾದ್ಯ ನುಡಿಸುವಲ್ಲಿ ಪ್ರವೀಣರಾಗಿದ್ದಾರೆ. ಇನ್ನು ಕೊಳಲು ನುಡಿಸುವಲ್ಲಿ ಪ್ರಸಿದ್ಧ ಯಾರಂದ್ರೆ ಹರಿಪ್ರಸಾದ್ ಚೌರಾಸಿ ಅಂತೇಳಿ ನಾವು ಹೇಳ್ತೇವೆ ಸ್ನೇಹಿತರೆ. ಇವು 4 ಆಲ್ರೆಡಿ ಕ್ವಶನ್ ಬಂದು ಹೋಗಿವೆ, ಹೀಗಾಗಿ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಳ್ಳಿ. 2ನೇ ಪ್ರಶ್ನೆ, ಈ ಕೆಳಗಿನ ಯಾವ ವ್ಯಕ್ತಿಯು 1950ರ ಸರ್ವೋದಯ ಯೋಜನೆಗೆ ಸಂಬಂಧಿಸಿದ್ದಾರೆ? ಅಂದರೆ ಸರ್ವೋದಯ ಯೋಜನೆ ಅಥವಾ ಒಂದು ಯೋಜನೆ ತಂದವರು ಯಾರು ಅಂತ ಕೇಳಿದ್ದಾರೆ. ಸರ್ವೋದಯ ಯೋಜನೆಗೆ ಸಂಬಂಧಿಸಿದವರು ಯಾರು? ಒಂದು 4 ಜನ ಆಪ್ಷನ್ ಇದ್ದಾರೆ. ಯಾರ್ಯಾರು ನೋಡಿ. ಇದರಲ್ಲಿ ಸರಿ ಉತ್ತರ ಯಾರಂದ್ರೆ ಆಪ್ಷನ್ 2 ಇದೆಯಲ್ಲ, ಜಯಪ್ರಕಾಶ್ ನಾರಾಯಣ್ ಅವರು. JP ಎಂದು ಖ್ಯಾತರಾಗಿದ್ದಾರೆ. ಯಾರು? ಜಯಪ್ರಕಾಶ್ ನಾರಾಯಣ್ ಅವರನ್ನು JP ಅಂತ ಕರೀತಾ ಇದ್ರು. ಇವರು ಸರ್ವೋದಯ ಸರ್ವೋದಯ ಪುಸ್ತಕ ಯಾರ್ದು? ಮಹಾತ್ಮ ಗಾಂಧೀಜಿಯವ್ರದ್ದು. ಬಟ್ ಯೋಜನೆ ಇದು ಜಯಪ್ರಕಾಶ್ ನಾರಾಯಣ್ ಅವ್ರ ಹತ್ರ ನಾವು ಕರಿತೀವಿ. ಹಾಗಾದ್ರೆ ಇನ್ನೂ ಪ್ರಮುಖ ಯೋಜನೆಗಳು ಯಾವುವು? ಇನ್ನೂ ಹಲವಾರು ಎಕ್ಸಾಮ್ ಕೇಳಿದಂಥ ಕೆಲವೊಂದು ಯೋಜನೆಗಳು ಮತ್ತು ಅದರ ರೂವಾರಿಗಳು ಯಾರತ್ತ ನೋಡೋದಾದ್ರೆ ಗಾಂಧಿ ಯೋಜನೆ. ಇದನ್ನು ತಂದವರು ಯಾರಪ್ಪ ಅಂದ್ರೆ ನಾರಾಯಣ್ ಅಗರ್ವಾಲ್ ಅವರು. ಜನತಾ ಯೋಜನೆ MN ರಾಯ್ ಅವರು. ಇನ್ನು ಬಾಂಬೆ ಯೋಜನೆ, ಬಾಂಬೆಯ 8 ಕೈಗಾರಿಕಾ ಉದ್ಯಮಿಗಳು ಅಂದರೆ ಟಾಟಾ ಆಗಿರ್ಬೋದು, ಬಿರ್ಲಾ ಆಗಿರ್ಬೋದು, ಇವ್ರ ಜೊತೆಗೆ ಇನ್ನೂ 6 ಕೈಗಾರಿಕಾ ಉದ್ಯಮಿಗಳು ಸೇರಿ ಬಾಂಬೆ ಯೋಜನೆಯನ್ನು ಜಾರಿಗೊಳಿಸಿದರು. ಇನ್ನು ಪಂಚವಾರ್ಷಿಕ ಯೋಜನೆ, ಇದರ ರೂವಾರಿ ಯಾರು? ಜವಾಹರ್ಲಾಲ್ ನೆಹರು ಅಂತ ಕರಿತೀವಿ. ಇವು ಪ್ರಮುಖ ಯೋಜನೆಗಳು ಮತ್ತು ಅದರ ರೂವಾರಿಗಳನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರ ಅಧಿಕಾರಿ ಅವಧಿ ಇದೆ? ಅಂದರೆ CAG ಅಂತ ಒಂದು ಹುದ್ದೆ ಇದೆ. ಆ ಹುದ್ದೆ ನಿರ್ವಹಿಸುವಂಥ ಒಂದು ಅಧಿಕಾರ ಅವಧಿ ಎಷ್ಟಿದೆ? ಎಷ್ಟು ವರ್ಷ ಒಂದು ಸಲ CAG ಆದರೆ ಎಷ್ಟು ವರ್ಷ ಅಧಿಕಾರಾವಧಿಯಲ್ಲಿ ನಾವು ಇರಬಹುದು? 6 ವರ್ಷ, 5 ವರ್ಷ, 7 ವರ್ಷ, 4 ವರ್ಷ. 4 ಆಪ್ಷನ್ ಕೊಟ್ಟಿದ್ದಾನೆ. ಸರಿ ಉತ್ತರ 1ನೇದಿದೆಯಲ್ಲ, 6 ವರ್ಷಗಳ ಕಾಲ. ನಮ್ಮ ಇಡೀ ಸಾರ್ವಜನಿಕ ಹಣಕಾಸಿನ ಸಮಸ್ತ ರಕ್ಷಕರು ಯಾರು? CAG ಅಂತ ಕರಿತೀವಿ. 148ನೇ ವಿಧಿ ನಮ್ಮ CAG ಹುದ್ದೆಗೆ ಅವಕಾಶ ಮಾಡಿಕೊಟ್ಟಂಥ ಒಂದು ವಿಧಿ ಅಂತ ಕರಿತೀವಿ. ಈ ವಿಧಿ ಪ್ರಕಾರ ಇಲ್ಲಿ CAG ಆದವರು ದೇಶದಲ್ಲಿ 6 ವರ್ಷ ಅಧಿಕಾರಾವಧಿಯನ್ನು ಹೊಂದಿರುತ್ತಾರೆ. ಇನ್ನು ಸಂವಿಧಾನದ ಪ್ರಮುಖ ಹುದ್ದೆಗಳ ನಿವೃತ್ತಿ ವಯಸ್ಸು ಅಥವಾ ಅಧಿಕಾರ ವಯಸ್ಸು ಅಂತ ನೋಡೋದಾದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅವ್ರು ಎಷ್ಟು ವರ್ಷ ಅಂದರೆ 65 ವರ್ಷ ತುಂಬತ್ತಂದ್ರೆ ಅವರು ನಿವೃತ್ತಿಯಾಗಬೇಕು. ಭಾಳ ಸಲ ಕ್ವಶನ್ ಕೇಳಿದಾನೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ಏಜ್ ಎಷ್ಟಂದ್ರೆ 65. ಇನ್ನು ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62 ನಾವು ಕರಿತೀವಿ. ಇನ್ನು ಚುನಾವಣಾ ಆಯುಕ್ತರು ಇವ್ರದ್ದು ಎಷ್ಟಪ್ಪ ಅಧಿಕಾರಾವಧಿ? 6 ವರ್ಷ ಇರ್ಬೋದು ಅಥವಾ 65 ವರ್ಷ. ಯಾವುದು ಮೊದಲಾಗ್ತದಲ್ಲ
ಆವಾಗ ಅಧಿಕಾರಾವಧಿ ಬಿಟ್ಟು ಬಿಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಬೋನಾಲ್ ಹಬ್ಬವು ಯಾವ ರಾಜ್ಯಕ್ಕೆ ಸೇರಿದ್ದಾಗಿದೆ? ಬೋನಾಲ್ ಹಬ್ಬವು ಯಾವ ರಾಜ್ಯಕ್ಕೆ ಸೇರಿದ್ದಾಗಿದೆ? 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವುದಪ್ಪ ಇದರಲ್ಲಿ ಅಂದ್ರೆ ಅದು ಆಪ್ಷನ್ ಡಿ ಇದೆಯಲ್ಲ, ತೆಲಂಗಾಣ ರಾಜ್ಯಕ್ಕೆ. ಏನು ಆಂಧ್ರ ಪ್ರದೇಶ ರಾಜ್ಯದಿಂದ ಬೇರ್ಪಡಿಸಿ ಸ್ವತಂತ್ರ ರಾಜ್ಯ ಅಂತ ತೆಲಂಗಾಣ ರಾಜ್ಯದಲ್ಲಿ ಈ ಬೋನಾಲ್ ಅನ್ನೋ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ನಾವು 28 ರಾಜ್ಯಗಳಲ್ಲಿ ಆಚರಿಸೋ ಒಂದು ಪ್ರಮುಖ ಹಬ್ಬಗಳ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ. ಯಾಕಂದರೆ ಯಾವ ಹಬ್ಬದ ಬಗ್ಗೆ ಕೇಳ್ತಾನೆ ಕ್ವಶನ್ ಗೊತ್ತಿಲ್ಲ. ಹಬ್ಬಗಳ ಮೇಲೂ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾನೆ. ಹೆಂಗೆ ತಮಿಳುನಾಡಲ್ಲಿ ಯಾವ್ದು ಹಬ್ಬ? ಪೊಂಗಲ್ ಹಬ್ಬ ತಮಿಳುನಾಡದಾಗಿದೆ. ಕೇರಳದಲ್ಲಿ ಓಣಂ ಹಬ್ಬ ಆಚರಣೆ ಮಾಡ್ತಾರೆ. ಅದೇ ರೀತಿ ಇನ್ನೂ ಹಲವಾರು ಹಬ್ಬಗಳು ಇವು ನಾವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಯಾವ ತಂಡವು ರಣಜಿ ಟ್ರೋಫಿಯನ್ನು ಗರಿಷ್ಠ ಬಾರಿ ಜಯಿಸಿದೆ? ಯಾವ ತಂಡವು ರಣಜಿ ಟ್ರೋಫಿಯನ್ನು ಗರಿಷ್ಠ ಬಾರಿ ಜಯಿಸಿದೆ? ನೋಡಿ ಸ್ನೇಹಿತರೆ, ರಣಜಿ ಟ್ರೋಫಿ ಅಂತ ಕೊಡ್ತಾರೆ. ಯಾವ ಕ್ರೀಡೆ? ಇದು ಕೂಡ ಕ್ವಶನ್ ಆಗ್ಬೋದು. ಯಾವ ಕ್ರೀಡೆ ಅಂದರೆ ನಮ್ಗೆ ಗೊತ್ತಿರಬೇಕು. ಕ್ರಿಕೆಟ್ನಲ್ಲಿ, ಕ್ರಿಕೆಟ್ ಕ್ರೀಡೆಯಲ್ಲಿ ನೀಡುವಂಥ ಒಂದು ಪ್ರಶಸ್ತಿ ಯಾವುದು? ರಣಜಿ ಟ್ರೋಫಿ ದೇಸಿ ಟೂರ್ನಮೆಂಟ್. ಇದು ನಮ್ಮ ದೇಶದಲ್ಲಿ ನಡೆಯುವಂಥ ಒಂದು ಎಲ್ಲ ರಾಜ್ಯಗಳು ಭಾಗವಹಿಸ್ತವೆ. ಇದನ್ನು ಅತಿ ಹೆಚ್ಚು ಗೆದ್ದಂಥ ಒಂದು ಟೀಮ್ ಯಾವುದಂದ್ರೆ ಅದು ಆಪ್ಷನ್ 2 ಇದೆಯಲ್ಲ, ಮುಂಬೈ ಅಥವಾ ಬಾಂಬೆ ಅಂತ ಏನು ಕರಿತೀವಲ್ಲ, ಈ ತಂಡ ಅತಿ ಹೆಚ್ಚು ಬಾರಿ ನಾವು ರಣಜಿ ಟ್ರೋಫಿನ ಗೆದ್ದಂಥ ಒಂದು ತಂಡವಾಗಿದೆ. ಹಾಗಾದರೆ ಎಷ್ಟು ಬಾರಿ ಗೆದ್ದದಪ್ಪ ಮುಂಬೈ ತಂಡ ನೋಡೋದಾದ್ರೆ ಇದುವರೆಗೆ 42 ಬಾರಿ ಗೆದ್ದಿದೆ. ಇಲ್ಲಿ ತನಕ ಯಾರೂ ಗೆದ್ದಿಲ್ಲ ಮುಂಬೈ ತಂಡ ಅಷ್ಟು. ಮುಂಬೈ ತಂಡ 42 ಬಾರಿ ರಣಜಿ ಕಪ್ಪನ್ನು ಗೆದ್ದಿದೆ. ಇನ್ನು ಅತಿ ಹೆಚ್ಚು ICC ಪುರುಷರ ವಿಶ್ವಕಪ್ ಗೆದ್ದ ತಂಡ ಏನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ICC ಪುರುಷರ ಏಕದಿನ ವಿಶ್ವಕಪ್ ನಡೆಯುತ್ತೆ. ಇದನ್ನು ಅತಿ ಹೆಚ್ಚು ಗೆದ್ದಂಥ ಒಂದು ಅಂತಾರಾಷ್ಟ್ರೀಯ ತಂಡ ಯಾವುದಂದ್ರೆ ಅದು ಆಸ್ಟ್ರೇಲಿಯಾ ಅಂತ ಕರಿತೀವಿ. ಎಷ್ಟು ಬಾರಿ? 6 ಬಾರಿ ಈ ತಂಡ ಗೆದ್ದಿದೆ. ಇನ್ನು ಅತಿ ಹೆಚ್ಚು ಬಾರಿ IPL ಗೆದ್ದ ತಂಡ, IPL ನಡೀತಲ್ಲ ನಮ್ಮ ಇಂಡಿಯನ್ ಪ್ರೀಮಿಯರ್ ಲೀಗ್, ಇದನ್ನು ಅತಿ ಹೆಚ್ಚು ಬಾರಿ ಗೆದ್ದಂಥದ್ದು ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್. ತಲಾ 5 ಬಾರಿ ಈ ಒಂದು ಟ್ರೋಫಿಯನ್ನು ಗೆದ್ದಿವೆ. ಇನ್ನು ಭಾರತದ ಪುರುಷರ ಕ್ರಿಕೆಟ್ ತಂಡ ಇದುವರೆಗೆ 2 ಏಕದಿನ ವಿಶ್ವಕಪ್, ಒಂದು 1983ರಲ್ಲಿ ಕಪಿಲ್ ದೇವ್ ನಾಯಕತ್ವದಲ್ಲಿ, 2011ರಲ್ಲಿ MS ಧೋನಿ ನಾಯಕತ್ವದಲ್ಲಿ 2 ಏಕದಿನ ವಿಶ್ವಕಪ್ ಗೆದ್ದಿವಿ. ಇನ್ನು 2 T20 ವಿಶ್ವಕಪ್, ಒಂದು 2007 MS ಧೋನಿಯವರ ನಾಯಕತ್ವದಲ್ಲಿ, 2024ರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ 2 T20 ವಿಶ್ವಕಪ್ ಗೆದ್ದಿವಿ. ಇನ್ನು 3 ಚಾಂಪಿಯನ್ಸ್ ಟ್ರೋಫಿ ಗೆದ್ದಿವಿ. 3 ಚಾಂಪಿಯನ್ಸ್ ಟ್ರೋಫಿ ಅಂದರೆ ರೀಸೆಂಟಾಗಿ ಮುಗಿತಲ್ಲ, ಪಾಕಿಸ್ತಾನ ನಡೆದಿತ್ತು, ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಗೆದ್ದೇವಿ. 2013ರಲ್ಲಿ MS ಧೋನಿ ನಾಯಕತ್ವದಲ್ಲಿ, 2000 ಇಸ್ವಿಯಲ್ಲಿ ಸೌರವ್ ಗಂಗೂಲಿ ಕ್ಯಾಪ್ಟನ್ಸಿಯಲ್ಲಿ ನಾವು ಚಾಂಪಿಯನ್ಸ್ ಟ್ರೋಫಿ ಗೆದ್ದೀವಿ. ಒಟ್ಟು 3. ಮುಂದಿನ ಪ್ರಶ್ನೆ, ಭಾರತವು ತನ್ನ ಭೂಗಡಿಯನ್ನು ಎಷ್ಟು ದೇಶಗಳೊಂದಿಗೆ ಹಂಚಿಕೊಂಡಿದೆ? ಸ್ನೇಹಿತರೆ, ಭಾರತ ತನ್ನ ಸುತ್ತಮುತ್ತ ದೇಶಗಳೊಂದಿಗೆ ಎಷ್ಟು ದೇಶಗಳೊಂದಿಗೆ ಭೂಗಡಿ ಹಂಚಿಕೊಂಡಿದೆ ಒಂದು ಕ್ವಶನ್ ಕೇಳಿದ್ದಾನೆ. 4 ಆಪ್ಷನ್ ಇದೆ ನೋಡಿ. ಸರಿ ಉತ್ತರ ಯಾವುದು ಗೆಸ್ ಮಾಡಿ. ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ 3 ಇದೆ. ಆಪ್ಷನ್ 3 ಯಾವುದು? 7 ದೇಶಗಳೊಂದಿಗೆ. ಭಾರತವು 7 ದೇಶಗಳೊಂದಿಗೆ ತನ್ನ ಭೂಗಡಿಯನ್ನು, ಸುತ್ತಮುತ್ತಲಿರುವ 7 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇನ್ನಷ್ಟು ಮಾಹಿತಿ ನೋಡೋದಾದ್ರೆ ಭಾರತವು 7 ದೇಶಗಳೊಂದಿಗೆ ಭೂಗಡಿ, 7 ದೇಶಗಳೊಂದಿಗೆ ಜಲಗಡಿ, ಭೂ ಮತ್ತು ಜಲಗಡಿ ಎರಡೂ ಹೊಂದೋದು 3 ದೇಶಗಳೊಂದಿಗೆ ಹೊಂದಿದೆ. ಅಂದರೆ ಬರೀ ಭೂಮಿ ಒಂದೇ ಕೆಲವೊಂದು ದೇಶಗಳಿಗೆ, ಕೆಲವೊಂದು ದೇಶಕ್ಕೆ ಬರೀ ಜಲ ಅಂದರೆ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ. ಇನ್ನು ಕೆಲವು ದೇಶಗಳಿಗೆ ಭೂಮಿನೂ ಹೊಂದಿದೆ, ಜಲನೂ ಹೊಂದಿದೆ. ಹೀಗಾಗಿ ಅವು ಎಷ್ಟಪ್ಪ ಅಂದ್ರೆ 3 ದೇಶ. ಇದು ನೆನಪಿಡಬೇಕು, ವೆರಿ ಇಂಪಾರ್ಟೆಂಟು. ಭೂ ಮತ್ತು ಜಲಗಡಿಯನ್ನು ಎಷ್ಟು ದೇಶಗಳೊಂದಿಗೆ? 3 ದೇಶಗಳೊಂದಿಗೆ ಹೊಂದಿದೆ. ಇನ್ನು ಅತಿ ಹೆಚ್ಚು ಭೂಗಡಿಯನ್ನು ಯಾವ ದೇಶದೊಂದಿಗೆ ಅಂದ್ರೆ ಅದು ಬಾಂಗ್ಲಾದೇಶದೊಂದಿಗೆ ನಾವು ಹೊಂದಿದ್ದೀವಿ. 4000ಕ್ಕಿಂತ ಹೆಚ್ಚು ಕಿಲೋಮೀಟರ್ ಇದೆ. ಬಾಂಗ್ಲಾದೇಶ ನಮ್ಮದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹೊಂದಿದೆ. ಇನ್ನು ಅತಿ ಕಡಿಮೆ ಭೂಗಡಿ ಅಂದ್ರೆ ಅದು ಅಫ್ಘಾನಿಸ್ತಾನ, ಜಸ್ಟ್ ಒಂದು 80 ಕಿಲೋಮೀಟ್ರ್ ಮಾತ್ರ ಹೊಂದಿದ್ದೀವಿ. ಯಾರ ಜೋಡ? ಅಫ್ಘಾನಿಸ್ತಾನ ಜೋಡ ಅಂತ ಕರಿತೀವಿ. ಇನ್ನು ಭಾರತದ ಒಟ್ಟು ಭೂಗಡಿ ಎಷ್ಟಿದೆಯಪ್ಪ ಅಂದ್ರೆ 7,000 ತಪ್ಪು, ಇದು 15,200 ಕಿಲೋಮೀಟ್ರ್. ಎಷ್ಟು ಸ್ನೇಹಿತರೆ? 15,200 ಕಿಲೋಮೀಟ್ರ್ ನಾವು ಭೂಗಡಿ ಹೊಂದಿದ್ದೀವಿ. ಇದು 7,516 ಇದ್ದರೆ ಇದು ಜಲಗಡಿಯನ್ನು ಹೊಂದಿದೆ. ಇದು ಜಲಗಡಿ ಅಂತ ನಾವು ಹೇಳಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಹಸಿರು ಕ್ರಾಂತಿ ಸಮಯದಲ್ಲಿ ಯಾವ ಬೆಳೆಗಳನ್ನು ಬೆಳೆಯಲಾಯಿತು?
ಅಂದರೆ ನಮ್ಮ ದೇಶದಲ್ಲಿ ಒಂದು ಅವಧಿಯಲ್ಲಿ ಹಸಿರು ಕ್ರಾಂತಿ ಸಂಭವಿಸಿದೆ. ಆ ಸಂದರ್ಭದಲ್ಲಿ ನಾವು ಹಸಿರು ಕ್ರಾಂತಿ ಯಾವುದಕ್ಕೆ? ಕೃಷಿ ಕ್ಷೇತ್ರದಲ್ಲಿ. ಹಾಗಾದರೆ ಯಾವ ಬೆಳೆಯನ್ನು ಜಾಸ್ತಿ ಬೆಳೆದೇವೆ ಅಲ್ಲಿ ನೋಡೋದಂದ್ರೆ 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವುದಂದ್ರದಲ್ಲಿ ಆಪ್ಷನ್ 1 ಇದೆಯಲ್ಲ, ಗೋಧಿ ಮತ್ತು ಅಕ್ಕಿ. ಈ ಎರಡೂ ಬೆಳೆಗಳನ್ನು ನಾವು ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಲ್ಲ, ಈ ಸಂದರ್ಭದಲ್ಲಿ ಈ ಎರಡೂ ಬೆಳೆಗಳನ್ನು ಅತಿ ಹೆಚ್ಚಾಗಿ ನಾವು ಬೆಳೆದಿದ್ದೇವೆ. ಏನಪ್ಪ ಹಸಿರು ಕ್ರಾಂತಿ ಸಂಬಂಧಪಟ್ಟಾಗ ಇನ್ನೊಂದಿಷ್ಟು ಮಾಹಿತಿ ನೋಡೋದಾದ್ರೆ ಇದರ ಅವಧಿ ಮ್ಯಾಗ ಕ್ವಶನ್ ಕೇಳಿದ್ದಾನೆ. 1966ಕ್ಕೆ ಪ್ರಾರಂಭವಾಗಿ 69ರವರೆಗೆ. ಏನು ಪಂಚವಾರ್ಷಿಕ ಯೋಜನೆ ಮೊದಲನೇ ಬಾರಿಗೆ ಸ್ಟಾಪ್ ಮಾಡಿದೆವಲ್ಲ, 66ಕ್ಕೆ ಸ್ಟಾಪ್ ಮಾಡೀವಿ. ಆ 66ರಿಂದ 69ವರೆಗೆ ಏನು ಈ 3 ವರ್ಷ ಇತ್ತಲ್ಲ, ಇಲ್ಲಿ ನಾವು ಹಸಿರು ಕ್ರಾಂತಿ ಮಾಡೀವಿ. ಇದನ್ನು ಹಸಿರು ಕ್ರಾಂತಿಯ ಅವಧಿ ಅಂತ ಕರೀತಾರೆ. ಇನ್ನು ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರೆ ಅದು MS ಸ್ವಾಮಿನಾಥನ್ ಅಂತ ಕರಿತೀವಿ. ಇನ್ನು ಹಸಿರು ಕ್ರಾಂತಿಯನ್ನು ಯಾವ ರಾಜ್ಯದಲ್ಲಿ ಸಂಭವಿಸಿದೆ ಅಂತ ನೋಡಿದ್ರೆ ಎಲ್ಲಿ ಮಾಡಿದೆವು ಅಂದ್ರೆ ಪಂಜಾಬ್ ರಾಜ್ಯ, ಹರಿಯಾಣ ರಾಜ್ಯ, ಉತ್ತರ ಪ್ರದೇಶ, ಈ 3 ರಾಜ್ಯಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅಂದಿನ ಕಾಲದಾಗ ಇನ್ನೂ ಪಂಜಾಬ್ ಹರಿಯಾಣ ಎಲ್ಲ ಒಂದೇ ಇದ್ದು ಈ 3 ರಾಜ್ಯಗಳಲ್ಲಿದು ಹಸಿರು ಕ್ರಾಂತಿಯನ್ನು ನಡೆದದ್ದು ನಾವು ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ, ರುಕ್ಮಿಣಿ ದೇವಿ ಅರುಂಡೆಲ್ ಅವರು ಯಾವ ನೃತ್ಯದೊಂದಿಗೆ ಸಂಬಂಧಿಸಿದ್ದಾರೆ? ಅಂದರೆ ರುಕ್ಮಿಣಿ ದೇವಿ ಅರುಂಡೆಲ್ ಅದರಲ್ಲ, ಇವರು ಯಾವ ನೃತ್ಯ ಮಾಡೋದರಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತ ಒಂದು ಪ್ರಶ್ನೆ ಇದೆ. 4 ಶಾಸ್ತ್ರೀಯ ಸ್ಥಾನಮಾನ ಪಡೆದ ನೃತ್ಯಗಳು ಕೊಟ್ಟಿದ್ದಾನೆ. ಯಾವ ನೃತ್ಯ ಅಂದರೆ ಇದರಲ್ಲಿ ಆಪ್ಷನ್ 4 ಇದೆಯಲ್ಲ, ಭರತನಾಟ್ಯ. ಈ ಭರತನಾಟ್ಯ ಮಾಡುವುದರಲ್ಲಿ ರುಕ್ಮಿಣಿ ದೇವಿ ಅರುಂಡೆಲ್ ಅವರು ಭಾರತದಲ್ಲಿ ಪ್ರಸಿದ್ಧಿ ಪಡೆದಂಥ ಒಬ್ಬರು ಆರ್ಟಿಸ್ಟ್ ಆಗಿದ್ದಾರೆ ಅಂತ ನಾವು ಹೇಳ್ತೀವಿ. ಇನ್ನು ಭರತನಾಟ್ಯ, ಪ್ರಮುಖ ಭರತನಾಟ್ಯ ಕಲಾವಿದರು ಭಾಳಷ್ಟು ಸಲ ಈ 4 ಜನರ ಮೇಲೆ ಕ್ವಶನ್ ಬಂದಿವೆ. ಯಾರ್ಯಾರಪ್ಪ? ಮಲ್ಲಿಕಾ ಸಾರಾಭಾಯಿ ಕೂಡ ಒಬ್ಬರು ಭರತನಾಟ್ಯ ಕಲಾವಿದರು, ಯಾಮಿನಿ ಕೃಷ್ಣಮೂರ್ತಿಯವರು, ಪದ್ಮಾ ಸುಬ್ರಹ್ಮಣ್ಯಂ ಅವರು, ಇನ್ನು ಬಿರ್ಜು ಮಹಾರಾಜ ತಿದ್ರು, ಇವರು ಕೂಡ ಒಂದು ಭರತನಾಟ್ಯದಲ್ಲಿ ಪ್ರಸಿದ್ಧ ಪಡೆದಂಥ ಕಲಾವಿದರು ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ, ಭಾರತದ ಹೊಸ ದಿಲ್ಲಿಯಲ್ಲಿ ಮೊದಲ ಏಷ್ಯನ್ ಗೇಮ್ಸ್ ನಡೆದ ವರ್ಷ? ಅಂದರೆ ಏಷ್ಯನ್ ಗೇಮ್ಸ್ ಅಂತ ನಡೀತೆ ಅಂದರೆ ಏಷ್ಯಾ ದೇಶಗಳಲ್ಲಿ ನಡೆಯುವಂಥ ಒಂದು ಕ್ರೀಡಾಕೂಟ ಏಷ್ಯನ್ ಗೇಮ್ಸ್. ಮೊಟ್ಟ ಮೊದಲ ಏಷ್ಯನ್ ಗೇಮ್ಸ್ ಪ್ರಾರಂಭವಾಗೋದು ಅದು ನಡೆದಂಥ ಸ್ಥಳ ಅಂದರೆ ನಮ್ಮ ಭಾರತ ರಾಜಧಾನಿ ಯಾವುದು? ಹೊಸ ದಿಲ್ಲಿಯಲ್ಲಿ. ಬಟ್ ಯಾವ ವರ್ಷ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಯಾವ ವರ್ಷ ಅಂದ್ರದು ಆಪ್ಷನ್ 4 ಇದೆಯಲ್ಲ, 1951ರಲ್ಲಿ. ಇಡೀ ಏಷ್ಯಾ ಖಂಡದಲ್ಲಿ ಮೊದಲ ಏಷ್ಯನ್ ಗೇಮ್ಸ್ ನಡೆದು ನಮ್ಮ ದೇಶ. ಇದು ಕೂಡ ಇಂಪಾರ್ಟೆಂಟು. ಇಲ್ಲಿ ಹೊಸ ದಿಲ್ಲಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯನ ಗುರುಗಳಾಗಿದ್ದವರು ಯಾರು? ಅಂದರೆ ಚಂದ್ರಗುಪ್ತ ಮೌರ್ಯ ಅಂತ ಒಬ್ಬ ಅರಸ ಇದ್ದರು, ಅವರು ಗುರುಗಳು ಯಾರಾಗಿದ್ದಾರೆ ಅಂತ ಒಂದು ಕ್ವಶನ್ ಕೇಳಿದ್ದಾನೆ. 4 ಜನ ಆಪ್ಷನ್ ಇದ್ದಾರೆ. ಯಾರಪ್ಪ ಇದರಲ್ಲಿ ಅಂದರೆ ಆಪ್ಷನ್ 4 ಇದೆಯಲ್ಲ, ಕೌಟಿಲ್ಯ ಅಂತ ಕರಿತೀವಿ, ಅಥವಾ ಚಾಣಕ್ಯ ಅಂತ ಕರಿತೀವಿ, ಇಲ್ಲ ವಿಷ್ಣುಗುಪ್ತ ಅನ್ನೋದು ಕೂಡ ಇವರು ಇನ್ನೊಂದು ಹೆಸರು. ಇವರು ಈ ಚಂದ್ರಗುಪ್ತ ಮೌರ್ಯನ ಒಂದು ಗುರುಗಳಾಗಿದ್ದಾರೆ ಅಂತ ನಾವು ಹೇಳ್ತೀವಿ. ಹಾಗೆ ಇನ್ನಷ್ಟು ಮಾಹಿತಿ ನೋಡೋದಂದ್ರೆ ಇವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರಂದ್ರೆ ಅದು ಚಂದ್ರಗುಪ್ತ ಮೌರ್ಯ ಅಂತ ಕರಿತೀವಿ. ಇವರಿಗೆ ಒಂದು ಬೆಂಬಲ ಕೊಟ್ಟವರು, ಒಂದು ಪ್ರೋತ್ಸಾಹ ಕೊಟ್ಟವರು ಯಾರು? ಇವರು ಗುರುಗಳಾದಂಥವ್ರು ಯಾರು? ಚಾಣಕ್ಯರವರು. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯ ರಾಜಧಾನಿ ಯಾವುದು? ಪಾಟಲಿಪುತ್ರ ಆಗಿತ್ತು. ಪ್ರಸ್ತುತ ಪಾಟ್ನಾ ಅಂತ ಕರಿತೀವಿ. ಬಿಹಾರ ರಾಜಧಾನಿ ಅಂದರೆ ಪಾಟ್ನಾ. ಇನ್ನು ಮೌರ್ಯ ಸಾಮ್ರಾಜ್ಯ ಶ್ರೇಷ್ಠ ಅರಸ ಯಾರಂದ್ರೆ ಅಶೋಕ ಸಾಮ್ರಾಟ. ಅಶೋಕ ಯಾರು? ಈ ಮೌರ್ಯ ಸಾಮ್ರಾಜ್ಯದ ಒಬ್ಬರು ಶ್ರೇಷ್ಠ ಅರಸ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, 5ನೇ ಪಂಚವಾರ್ಷಿಕ ಯೋಜನೆಯ ಗುರಿ ಏನಾಗಿತ್ತು? 5ನೇ ಪಂಚವಾರ್ಷಿಕ ಯೋಜನೆಯ ಗುರಿ ಏನಾಗಿತ್ತು ಅಂದರೆ ಭಾರತದಲ್ಲಿ ಏನು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದೇವಲ್ಲ, ಪ್ರತಿಯೊಂದು ಪಂಚವಾರ್ಷಿಕ ಯೋಜನೆ ಒಂದು ಗುರಿಯನ್ನು ಹಾಕ್ಕೊಂಡಿತ್ತು. ಹಾಗಾದರೆ 5ನೇ ಪಂಚವಾರ್ಷಿಕ ಗುರಿ ಏನಿತ್ತು? ಕೃಷಿ ಇತ್ತು, ನೀರಾವರಿ ಇತ್ತು, ಕೈಗಾರಿಕೆ, ಬಡತನ. 4 ಆಪ್ಷನ್ ಕೊಟ್ಟಿದ್ದಾನೆ. ಸರಿ ಉತ್ತರ ಆಪ್ಷನ್ 4 ಇದೆಯಲ್ಲ, ಬಡತನ ನಿರ್ಮೂಲನೆ. ಭಾಳ ಸಲ ಪ್ರಶ್ನೆ ಕೇಳಿ ಹೋಗಿದ್ದಾನೆ. ಇದು ನೆನಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಬಡತನ ನಿರ್ಮೂಲನೆಗೆ ಒತ್ತು ಕೊಟ್ಟಂಥ, ಆದ್ಯತೆ ನೀಡಿದಂಥ ಯಾವ ಒಂದು ಪಂಚವಾರ್ಷಿಕ ಯೋಜನೆ ಗುರಿಯಾಗಿತ್ತು ಅಂದ್ರೆ ಅದು 5ನೇ ಪಂಚವಾರ್ಷಿಕ ಯೋಜನೆ, ಬಡತನ ನಿರ್ಮೂಲನೆ, ಗರೀಬಿ ಹಟಾವು ಅಂತೇಳಿ ಯಾರು? ಇಂದಿರಾ ಗಾಂಧಿಯವರು ತಂದಿರೋದು ನಾವು ಹೇಳ್ತೀವಿ. ಇನ್ನು ಮೊದಲನೇದಿದೆಲ್ಲ ಕೃಷಿ, ಇದು ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ತಂದಂಥ ಒಂದು ಗುರಿ ಹಾಕೋಲಾಗಿತ್ತು. ಇನ್ನು ಕೈಗಾರಿಕೆ ಇದೆ, ಇದು 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗುರಿಯನ್ನು ನಾವು ಹಾಕೊಂಡಿದ್ದೇವೆ. ಸ್ನೇಹಿತರೆ, ಇವು ಪ್ರಮುಖವಾಗಿ ಹಳೆ ಪ್ರಶ್ನೆ ಪತ್ರಿಕೆ ರಿಪೀಟ್ ಆದಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಸ್ನೇಹಿತರೆ.
ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.